ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಬನ್ನಿ ಕುತ್ಕೊಳ್ಳಿ. ಹೇಳಿ, ಏನು ಸಮಸ್ಯೆ? ಎದೆ ನೋವು ಸರ್, ಚೆಸ್ಟ್ ಪೇನು. ಎಷ್ಟು ದಿನದಿಂದ? ಒಂದು ವಾರದಿಂದ ಸರ್ ಎದೆ ನೋವು ತುಂಬ. ಏನಾದರೂ ಚರ್ಕಗಳು ಇದಾವ? ಹ್ಯಾಬಿಟ್ಸ್? ಹಾಂ ಸರ್, ಸ್ಮೋಕ್ ಮಾಡ್ತೀನಿ, ಡ್ರಿಂಕ್ಸ್ ಮಾಡ್ತೀನಿ ರೀ ಡ್ರೈಲಿ, ಗುಟ್ಕಾ ತಿಂತೀನಿ, ಇಸ್ಪೀಟ್ ಆಡ್ತೀನಿ, ತಂಬಾಕು ತಿಂತೀನಿ ರೀ. ಓಕೆ, ಕೆಲವೊಂದು ಚೆಕಪ್ ಬರ್ಕೊಡ್ತೀನಿ, ಅದನ್ನು ಚೆಕ್ ಮಾಡ್ಕೊಂಡು ಬನ್ನಿ. ಏನಾಗಿದೆ ನೋಡೋಣ, ಚೆಸ್ಟಿಗೆ, ಹಾರ್ಟಿಗೆ, ಸರಿನಾ? ಓಕೆ ಸರ್, ಸರಿ ಸರ್, ಚೆಕಪ್ ಮಾಡ್ಕೊಂಬರ್ತೀನಿ. ಇ ಸಿ ಜಿ ಮಾಡ್ಕೊಳ್ಳಿ. ಇ ಸಿ ಜಿ, ಟುಡಿ ಏಕೋ ಮತ್ತು ಟಿ ಎಮ್ ಟಿ. ಇ ಸಿ ಜಿ, ಟುಡಿ ಏಕೋ, ಟಿ ಎಮ್ ಟಿ. ಇವಾಗ ಇ ಸಿ ಜಿ ಮಾಡೋಣ ಅಂತ. ಅದು ನಾರ್ಮಲ್ ಇದ್ದರೆ ನೋ ಪ್ರಾಬ್ಲಮ್. ಏನಾದ್ರು ಚೇಂಜಸ್ ಇದ್ದರೆ, ಕಂಪ್ಲೇಂಟ್ಸ್ ಇದ್ದರೆ ಟಿ ಎಮ್ ಟಿ, ಟುಡಿ ಏಕೋ ಮಾಡೋಣ, ಸರಿನಾ? ಹಾಗೆ ಆಗಲಿ ಸರ್, ಚೆಕಪ್ ಮಾಡ್ಕೊಂಡು ಬರ್ತೀನಿ. ಓಕೆ ಸರ್, ಮಾಡ್ಕೊಂಬರ್ತೀನಿ. ಈ ಚೆಕಪ್ಗೆಲ್ಲ ಬಿಲ್ ಆಗುತ್ತಾ ಸರ್? ದುಡ್ಡು ಕಟ್ಟಬೇಕಾ? ಸರಿ ಸರ್, ಚೆಕಪ್ ಮಾಡ್ಕೊಂಬರ್ತೀನಿ. ಬಿಲ್ ಆಗುತ್ತೆ ಕಣ್ರಿ. ಇವಾಗ ನೀವು ಸ್ಮೋಕ್ ಮಾಡ್ತೀನಿ, ಡ್ರಿಂಕ್ಸ್ ಮಾಡ್ತೀರಿ, ತಂಬಾಕು ತಿಂತೀನಿ ಅಂತೀರಾ, ಅದಕ್ಕೆ ದುಡ್ಡು ಇಲ್ಲಿಂದ ಬರುತ್ತೆ. ಅದು ಖರ್ಚು ಮಾಡಬೇಕಾದ್ರೆ ನಿಮಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿರಲ್ಲ. ಅದೇ ಹೆಲ್ತ್ ಚೆಕಪ್ ಮಾಡೋಕ್ಕೆ ಬಂದಾಗ ದುಡ್ಡು ಆಗುತ್ತಾ, ಬಿಲ್ ಆಗುತ್ತಾ ಅಂತ ಕೇಳ್ತಿರಲ್ಲ. ಬಿಲ್ ಆಗುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದಮೇಲೆ ಕಡಿಮೆ ರೇಟಲ್ಲಿ ಚೆಕಪ್ ಆಗುತ್ತೆ, ಸರಿನಾ? ಚೆಕ್ ಮಾಡ್ಕೊಂಡು ಬನ್ನಿ. ಸರ್, ರಿಪೋರ್ಟ್ ಬಂತು, ಇ ಸಿ ಜಿ ಮಾಡಿದ್ದಾರೆ. ಬಂತ ರಿಪೋರ್ಟು? ಇ ಸಿ ಜಿ ನಾರ್ಮಲ್ ಇದೆ ನಿಮ್ಮದು, ಸರಿನಾ? ಇ ಸಿ ಜಿ ನಾರ್ಮಲ್ ಇದೆ. ನೀವು ನಾಳೆ ಬೆಳಗ್ಗೆ ಬಂದುಬಿಟ್ಟು ಟುಡಿ ಈಕೋ ಮತ್ತು ಟಿ ಎಮ್ ಟಿ ಮಾಡ್ಕೊಳ್ಳಿ. ಅದರಲ್ಲಿ ಗೊತ್ತಾಗುತ್ತೆ ಹಾರ್ಟ್ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಟ್ಟು, ಆಯಿತಾ? ಒಂದೆರಡು ಟ್ಯಾಬ್ಲೆಟ್ ಬರ್ಕೊಡ್ತೀನಿ ಈಗ, ನೋವು ಕಡಿಮೆ ಆಗೋದಕ್ಕೆ, ಆಯಿತಾ? ಬೆಳಗ್ಗೆ ಬಂದುಬಿಟ್ಟು ಟುಡಿ ಈಕೋ, ಟಿ ಎಮ್ ಟಿ ಮಾಡಿಸಿ, ಸರಿನಾ? ಮತ್ತೆ ಬೆಳಗ್ಗೆ ಬರಬೇಕಾ ಸರ್? ಹೀಗೆ ಮಾಡಿದರೆ ಆಗುತ್ತಲ್ಲ. ಅದೇನೋ ಅಂದ್ರಲ್ಲ, ಈಕೋ ಟಿ ಎಮ್ ಟಿ ಅಂತ, ಅದು ಹೀಗೆ ಮಾಡಿಕೊಡಿ. ಬೆಳಗ್ಗೆ ಮತ್ತೆ ಬರಬೇಕಾಗುತ್ತಲ್ಲ ಸರ್? ಹೌದು ಕಣ್ರಿ, ಬೆಳಗ್ಗೆ ಬಂದು ಚೆಕ್ ಮಾಡ್ಕೋಬೇಕು. ಜೀವದ ಬಗ್ಗೆ ತಿಳ್ಕೊಬೇಕು ತಾನೇ, ಏನು ಪ್ರಾಬ್ಲಮ್ ಇದೆ ಹಾರ್ಟಿಗೆ ಅಂತ ಹೇಳ್ಬಿಟ್ಟು. ಅಲ್ಲ, ಡ್ರಿಂಕ್ಸ್ ಮಾಡ್ತೀನಿ ಅಂತೀರಾ, ಎಲ್ಲ ಚಟಗಳು ಮಾಡ್ತೀನಿ ಅಂತೀರಾ, ಅದೆಲ್ಲ ಚಟ ಮಾಡೋಕ್ಕೆ ಟೈಮ್ ಇರುತ್ತೆ ನಿಮಗೆ. ಹಾಸ್ಪಿಟ್ಲ್ ಬಂದುಬಿಟ್ಟು ಬೆಳಗ್ಗೆ ಬಂದುಬಿಟ್ಟು ಚೆಕ್ ಮಾಡ್ಕೊಳ್ಳಿ ಅಂದರೆ ಮತ್ತೆ ಬೆಳಗ್ಗೆ ಬರಬೇಕಾ ಅಂತ ಕೇಳ್ತಿರಲ್ಲ. ಅಲ್ಲ, ಅದು ಹ್ಯಾಬಿಟ್ ಚೆಕ್ ಮಾಡ್ಬೇಕು. ಹೇಳಿ, ಏನು ಕೆಲಸ ಮಾಡ್ತೀರಾ ನೀವು? ಸರಿ ಸರ್, ಆಯಿತು, ಬೆಳಗ್ಗೆ ಬರ್ತೀನಿ, ಚೆಕ್ ಮಾಡ್ಕೊಳ್ತೀನಿ ಸರ್. ನೀವು ಹೇಳಿದಾಗೆ ಆಗಲಿ. ಬಟ್ ನನಗೆ ನೋವು ಕಡಿಮೆ ಆಗಬೇಕು ಸರ್, ಅಷ್ಟೇ. ಖಂಡಿತ ಬೆಳಗ್ಗೆ ಬರ್ತೀನಿ ಸರ್. ಏನು ಕೆಲಸ ಮಾಡಲ್ಲ, ಆದರೆ ಎಲ್ಲ ಹ್ಯಾಬಿಟ್ಸ್ ಇದೆ. ಇದಕ್ಕೆ ದುಡ್ಡು ಇಲ್ಲಿಂದ ಬರುತ್ತೆ. ಏನು ಕೆಲಸ ಮಾಡಲ್ಲ ಸರ್ ನಾನು. ದುಡ್ಡು ಸರ್ಕಾರ ಮಗೆ 2,000 ರೂಪಾಯಿ ಕೊಡ್ತಾರೆ, ಅದರಲ್ಲೇ ಸ್ವಲ್ಪ ಮಾತ್ರ ಇಸ್ಕೊತೀನಿ. ಅದಕ್ಕೆ ಸ್ವಲ್ಪ ಅಪ್ಪ ಕೂಲಿ ಕೆಲಸ ಮಾಡ್ತಿರ್ತಾರೆ, ಅವರು ಹತ್ರನೂ ಸ್ವಲ್ಪ ಇಸ್ಕೊಳ್ತೇನೆ. ಆಮೇಲೆ ಫ್ರೆಂಡ್ ಅಂತೂ ಇದ್ದೇ ಇರ್ತಾರೆ, ಕರೀತಿರ್ತಾರೆ. ಹ್ಯಾಬಿಟ್ ಆಗಿದೆ ಸರ್, ರೂಢಿ ಆಗಿದೆ ಚಟ. ಏನು ಮಾಡಲಿ ಸರ್? ಬಿಡಬೇಕು ಸರ್, ಬಿಡಬೇಕು. ಕೆಟ್ಟ ಚಟಗಳು ಬಿಡಬೇಕು ಸರ್, ಖಂಡಿತ ಬಿಡ್ತೀನಿ ಸರ್. ಮೈ ಮುರಿದು ಕೆಲಸ ಮಾಡಿ ಅಮ್ಮ ದುಡ್ಡು ಅಪ್ಪ ದುಡ್ಡು ಮೇಲೆ ಈಗ ವಯಸ್ಸಿಗೆ ಬಂದಿರೋ ನೀವು ಅಮ್ಮ ಮೇಲೆ ಅಪ್ಪ ಮೇಲೆ ಡಿಪೆಂಡ್ ಆಗಿ ಕುಂತ್ರೆ ಮಂದಿ ಅವರಿಗೆ ಕೆಲಸ ಮಾಡೋಕ್ಕಾಗದಿರೋ ವಯಸ್ಸಲ್ಲಿ ಏನು ಮಾಡಬೇಕು ಅವರು? ಅವಾಗೂ ನಿಮಗೆ ತಂದು ಕೊಡಬೇಕಾ? ಇಷ್ಟೆಲ್ಲ ಹ್ಯಾಬಿಟ್ ಮಾಡ್ತೀರಾ, ಆದರೆ ಇನ್ಕಮ್ ಏನಿಲ್ಲ, ಕೆಲಸ ಏನಿಲ್ಲ. ಹೇಗೆ? ಬೆಳಗ್ಗೆ ಬರೀ ಚೆಕ್ ಮಾಡೋಣ, ಮಿಕ್ಕಿದ್ದಲ್ಲ ನೀವೆಲ್ಲ ಬಿಡಬೇಕು. ನೀವು ಹ್ಯಾಬಿಟ್ಸ್, ಸ್ಮೋಕು, ಡ್ರಿಂಕ್ಸು, ಗುಟ್ಕಾ, ಮಟ್ಕಾ, ಇಸ್ಪೀಟು, ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ.
ಆದರೆ ಕೆಲಸ ಏನಿಲ್ಲ ಇದೆಲ್ಲ ಮಾಡ್ತೀರ, ಅದಕ್ಕೆಲ್ಲ ದುಡ್ಡಿರುತ್ತೆ. ಇಲ್ಲಿ ಸ್ವಲ್ಪ ಸ್ವಲ್ಪ ದುಡ್ಡು ಕಟ್ಟಿ ಅಂದರೆ ಬಿಲ್ ಆಗುತ್ತಾ, ಎಷ್ಟಾಗುತ್ತೆ ಅಂತ ಕೇಳ್ತೀರ. ಸೊ ಮೊದಲು ಹಾರ್ಟ್ ಚೆಕ್ ಮಾಡಿ ಬೆಳಗ್ಗೆ ಬಂದು. ಫಸ್ಟು ಜೀವ ಫಸ್ಟ್, ಓಕೆನಾ? ಜೀವ ಫಸ್ಟು, ಆಮೇಲೆ ಜೀವನ, ಸರಿನಾ? ಸರಿ ಸರ್, ಆಯಿತು ಸರ್, ಚಟಗಳೆಲ್ಲ ಬಿಡ್ತೀನಿ. ಅಮ್ಮ ಅಪ್ಪಗೆ ಮನೇಲಿ ಕೂರಿಸ್ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತೀನಿ ಸರ್. ಇನ್ನು ಮುಂದೆ ಅವ್ರನ್ನ ನಾನೇ ನೋಡ್ಕೊಳ್ತೀನಿ ಸರ್. ಸರಿ ಸರ್, ಹ್ಯಾಬಿಟ್ಸ್ ಬಿದ್ದಿದೆ ಸರ್, ಇದನ್ನು ಬಿಡ್ತೀನಿ ಸರ್. ಆಯ್ತು, ನೀವು ಹೇಳಿರೋ ಥರನೇ ಫಸ್ಟು ಜೀವ, ಆಮೇಲೆ ಜೀವನ ಸರ್. ನಾನು ಪ್ರಾಬ್ಲಮ್ ಏನೂ ಇಲ್ಲ ಅಂದರೆ ನೆಕ್ಸ್ಟು ಇವೆಲ್ಲ ಚಟಗಳು ಮಾಡಲ್ಲ, ಆಮೇಲೆ ಕೆಲಸ ಮಾಡಿ ತಂದೆ ತಾಯಿ ನೋಡ್ಕೊಳ್ತೀನಿ ಸರ್, ಖಂಡಿತ. ಸರಿ, ಹೋಗ್ಬಿಟ್ಟು ಬನ್ನಿ, ಬೆಳಗ್ಗೆ ಬನ್ನಿ, ಸರಿನಾ? ಮನೆಯಲ್ಲೇ ಬರಬೇಕು. ಇವಾಗ 4 ಗಂಟೆ ಆಯ್ತಲ್ಲ, ಇವಾಗ ಏನು ಎಮರ್ಜೆನ್ಸಿ ಚೆಕಪ್ ಇರುತ್ತೆ ಅಷ್ಟೇ. ಟುಡಿಕೋ ENT ಮಾರ್ನಿಂಗ್ ಮಾಡೋಣ. ಈಗ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ECG ಮಾಡಿದ್ದೀವಿ, ಅದರಲ್ಲಿ ಏನು ತೊಂದರೆ ಇಲ್ಲ, ಓಕೆನಾ? ಬೆಳಗ್ಗೆ ಬನ್ನಿ, ನಾನು ಹೇಳ್ತೀನಿ. ಸರಿ, ನಮಸ್ಕಾರ. ಸರಿ ಸರ್, ಬೆಳಗ್ಗೆ ಬರ್ತೀನಿ, ಹೋಗ್ಬಿಟ್ಟು ಬರ್ತೀನಿ ಸರ್. ಬೆಳಗ್ಗೆ ಬಂದುಬಿಟ್ಟು ಚೆಕಪ್ ಮಾಡ್ಕೊಳ್ತೀನಿ ಸರ್. ನಮಸ್ಕಾರ ಸರ್. ನೋಡಿ, ಚಟಗಳು ಮಾಡ್ತಾರೆ. ಚಟಗಳಂದರೆ ಹ್ಯಾಬಿಟ್ಸ್. ತಂದೆ ತಾಯಿ ದುಡ್ಡು ಮೇಲೆ, ತಾಯಿಗೆ ಸರ್ಕಾರದಿಂದ 2,000 ಕೊಡ್ತಾರಂತೆ, ಗೃಹಲಕ್ಷ್ಮಿ. ಅದರಲ್ಲಿ ತಗೊಂಡು ಡ್ರಿಂಕ್ಸ್ ಮಾಡೋದು. ತಂದೆ ಇನ್ನೊಬ್ಬರ ಹತ್ರ ಕೂಲಿ ಕೆಲಸಕ್ಕೆ ಹೋಗ್ತಾನೆ, ಆ ತಂದೆಯಿಂದ ಬಂದಿರೋ ದುಡ್ಡಲ್ಲಿ ಡ್ರಿಂಕ್ಸ್ ಮಾಡೋದು. ತನ್ನ ಹತ್ರ ದುಡ್ಡಿಲ್ಲ ಅಂದರೆ ಫ್ರೆಂಡ್ಸ್ ಹತ್ರ, ಅವ್ರ ಹತ್ರ ಇಸ್ಕೊಂಡು ಡ್ರಿಂಕ್ಸ್ ಮಾಡೋದು, ಇಲ್ಲಾಂದರೆ ಅವ್ರ ಹಿಂದೆ ಹೋಗ್ಬಿಟ್ಟು ಡ್ರಿಂಕ್ಸ್ ಮಾಡೋದು. ಆರೋಗ್ಯ ಕೆಡಿಸ್ಕೊಳ್ಳೋದು, ಕೆಲಸ ಇಲ್ಲದೆ ದಂಡ ಪಿಂಡ ಅಂತ ಹೇಳ್ಬಿಟ್ಟು ಸಮಾಜದಲ್ಲಿ ಎಲ್ಲರ ಕೈಯಿಂದ ಅನಿಸ್ಕೊಳ್ಳೋದು. ಇದೆಲ್ಲ ಬೇಕಾ ಜೀವನಕ್ಕೆ? ದಯವಿಟ್ಟು ಸಾರ್ವಜನಿಕವಾಗಿ ನಾನು ಮನವಿ ಮಾಡ್ಕೊಳ್ತೇನೆ, ಯಾರು ಕೂಡ ಕೆಟ್ಟ ಚಟಗಳಿಗೆ ಬಲಿಯಾಗಬೇಡಿ. ಈ ಒಂದು ಜನ್ರೇಷನಲ್ಲಿ ತುಂಬ ಹಾರ್ಟ್ ಪ್ರಾಬ್ಲಮ್ ಆಗ್ತಿದೆ. ಈ ವಿಡಿಯೋ ನಾನು ಕಾಮಿಡಿಗೋಸ್ಕರ ಮಾಡ್ತಿದ್ದೀನಿ, ಬಟ್ ನೀವುಗಳು ಇದನ್ನು ಸೀರಿಯಸ್ ಆಗಿ ತಗೋಬೇಡಿ. ಈ ವಿಷಯಗಳು ಹೇಳೋದಕ್ಕೆ ನಾನು ಹೇಳೋದಕ್ಕಿಂತಲೂ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ನಾನು ಈ ಥರ ಬಟ್ಟೆ ಹಾಕ್ಕೊಂಡು ಡಾಕ್ಟರ್ ಪಾರ್ಟಲ್ಲಿ ಪೇಷಂಟ್ ಪಾರ್ಟ್ ಕೂಡ ಮಾಡಿಬಿಟ್ಟು ಸಮಾಜಕ್ಕೆ ಒಂದು ಹೆಲ್ತಿ ಸಂದೇಶವನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನಾವೇನು ಡಾಕ್ಟ್ರು ಆಗಬೇಕಂತೇನಿಲ್ಲ ಇಷ್ಟೆಲ್ಲ ತಿಳ್ಕೊಳ್ಳೋಕ್ಕೆ, ಬಟ್ ಇದನ್ನು ನಾನು ಆಫರನ್ನು ಹಾಕ್ಕೊಂಡು ಡಾಕ್ಟರ್ ಥರ ನಿಮಗೆ ಸಾಮಾಜಿಕ ಸಂದೇಶ ಕೊಡ್ತಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ತೇನೆ, ಯಾರು ಕೂಡ ಈ ಕೆಟ್ಟ ಹ್ಯಾಬಿಟ್ಸ್ಗಳು ಬೆಳೆಸ್ಕೋಬೇಡಿ. ಕೆಟ್ಟ ಹ್ಯಾಬಿಟ್ಸಿಂದ ತುಂಬ ತೊಂದರೆ ಇದೆ. ದಿನೇ ದಿನೇ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತಿದ್ದಾವೆ. ಡ್ರಿಂಕ್ಸ್ ಮಾಡೋದ್ರಿಂದ ಲಿವರ್, ಕಿಡ್ನಿ ಫೇಲ್ ಆಗ್ತಿದ್ದಾವೆ, ಲಂಗ್ಸ್ ಪ್ರಾಬ್ಲಮ್ ಆಗ್ತಿದೆ. ಪ್ಯಾಂಕ್ರಿಯಸ್ ಅನ್ನೋ ಒಂದು ಪಾರ್ಟ್ಸ್ ದೇಹದಲ್ಲಿ ನಶಿಸಿ ಹೋಗಿ ಜೀವನೇ ಹೋಗ್ತಿದೆ. ಪ್ಯಾಂಕ್ರಿಯಸ್ ಅನ್ನೋ ಒಂದು ಪಾರ್ಟ್ಸ್ ದೇಹದಲ್ಲಿ ಇಲ್ಲ ಅಂದರೆ ಮನುಷ್ಯ ಬದುಕಿರಲ್ಲ. ಹಾರ್ಟ್ ಇಲ್ಲ ಅಂದರೆ ಮನುಷ್ಯ ಬದುಕಿರಲ್ಲ. ಲಂಗ್ಸ್ ಇಂಪಾರ್ಟೆಂಟು, ಹಾರ್ಟ್ ಇಂಪಾರ್ಟೆಂಟು, ಲಿವರ್, ಕಿಡ್ನಿ ಇಂಪಾರ್ಟೆಂಟು, ಪ್ಯಾಂಕ್ರಿಯಸ್ ಇಂಪಾರ್ಟೆಂಟ್. ಅವೆಲ್ಲ ನಾವು ಹೇಗೆ ಕಳ್ಕೊತೀವಿ? ಡ್ರಿಂಕ್ಸ್ ಮಾಡೋದ್ರಿಂದ, ಸ್ಮೋಕ್ ಮಾಡೋದ್ರಿಂದ, ತಂಬಾಕು ತಿನ್ನೋದ್ರಿಂದ. ಸೊ ದಯವಿಟ್ಟು ಜಸ್ಟ್ ನಾನು ಇದನ್ನು ಒಂದು ಸಮಾಜಕ್ಕೆ ಸಂದೇಶ ಸಾರೋಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಏನೇ ಹೇಳ್ರಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗ್ತೇನೆ.